ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಈ ವಿಡಿಯೋ ವಿಶೇಷತೆ ಅಂತ ಹೇಳಿದ್ರೆ, ಸೊ ನಾವು ಭಾನುವಾರ ಚಿಕನ್ ಮಾಡಬೇಕಾಯಿತು. ಸೊ ಮಾಡೋಕ್ಕಾಗಲಿಲ್ಲ ನಾನ್ ವೆಜ್ನ. ಸೊ ಕಾರಣಾಂತರಗಳಿಂದ ಇವತ್ತು ಮಂಗಳವಾರ ನಾವು ಚಿಕನ್ ತಗೊಂಡ್ಬಂದು ಚಿಕನ್ ಮಾಡ್ತಾ ಇದ್ದೀವಿ. ಸೊ ಅದ್ರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಸೊ ನಾವು ಮನೆಯಲ್ಲಿ ಬಿರಿಯಾನಿ ಮಾಡ್ತದೋ. ಸೊ ಆ ಬಿರಿಯಾನಿನ ನಿಮಗೆ ಯಾವ ಥರ ಮಾಡೋದು ಅಂತ ತೋರಿಸೋಣ ಅನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ. ಈ ಬಿರಿಯಾನಿನ ನಮ್ಮ ಸ್ಟೈಲಲ್ಲಿ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಎಲ್ಲರೂ ಮಾಡ್ತೀರಾ ಬಿರಿಯಾನಿನ, ಸೊ ಅದರಲ್ಲೇನು ಇಲ್ಲ. ಆದರೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮತ್ತು ಬಿರಿಯಾನಿ ಮಾಡಾದ್ಮೇಲೆ ಯಾವ ಥರ ಟೇಸ್ಟ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಊಟ ಮಾಡಿಕೊಂಡು. ಸೊ ಇವತ್ತೆಲ್ಲ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಇವತ್ತು ನಾವು ಚಿಕನ್ ಬಿರಿಯಾನಿ ತಿಂತೀವಿ. ಚಿಕನ್ ಬಿರಿಯಾನಿ ಮಾಡ್ಕೊಂಡು ಸೊ ಬನ್ನಿ, ಹಾಗಾದರೆ ವೆಯ್ಟ್ ಮಾಡೋದು ಬೇಡ, ಬೇಗನ ಚಿಕನ್ ಬಿರಿಯಾನಿ ಮಾಡ್ಕೊಂಡು ಚಿಕನ್ ಬಿರಿಯಾನಿ ತಿನ್ನೋಣ. ಟೇಸ್ಟ್ ಯಾವ ಥರ ಇದೆ ಅಂತ ನಿಮ್ಗೆ ನೋಡಿದ್ದೀನಿ. ಆದ್ದರಿಂದ ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಮಿಸಸ್ನ ಒಂದು ಸಲ ಕೇಳೋಣ. ಸೊ ಅವಳ ಅಭಿಪ್ರಾಯ ಯಾವ ಥರ, ಈಗ ಕುಕ್ ಅವಳೇನೆ ಬಿರಿಯಾನಿ ಮಾಡ್ತಿರೋದು, ಆದ್ದರಿಂದ ಅವಳನ್ನೇ ಕೇಳೋಣ ಯಾವ ಥರ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅನ್ನೋದನ್ನೆಲ್ಲ ವೀಡಿಯೋದಲ್ಲಿ ತೋರಿಸ್ತೀವಿ. ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ಸೊ ಚಿಕನ್ ಬಿರಿಯಾನಿ ಫಸ್ಟ್ ಮಟನ್ ಹಾಕಬೇಕು. ಸೊ ಅವಳು ಮಾತಾಡೋ ಮೂಡಲಿಲ್ಲ. ವಿಡಿಯೋ ಮಾಡೋಣ, ಚಿಕನ್ ಬಿರಿಯಾನಿ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು. ಚಿಕನ್ ಬಿರಿಯಾನಿಗೆ ಮಟನ್ ಹಾಕ್ತಿದ್ದಾಳಂತೆ. ನೋಡಿ ಯಾವ ಥರ ಹೇಳ್ತಿದ್ದಾಳೆ. ನಾನು ವಿಡಿಯೋ ಹಾಳು ಮಾಡೋದಕ್ಕೆ ಇವಳೇ ಮೇನ್ ಕಾರಣ. ಬನ್ನಿ ಅವಳು ಮಾತು ಕೇಳಿ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡೋದು ಚಿಕನ್ ಬಿರಿಯಾನಿ ಅಂತ. ನನ್ನ ಒಂದು ಏನೋ ನೇತೃತ್ವದಲ್ಲಿ ಇವಳು ಚಿಕನ್ ಬಿರಿಯಾನಿ ಮಾಡ್ತಿದ್ದಾಳೆ. ಇಲ್ಲ ಇವಳೇ ಮಾಡೋದು. ಆ್ಯಕ್ಚುಲಿ ಏನಾರ ಒಂದು ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದು ಚಿಕನ್ ಬಿರಿಯಾನಿ ಆಗಲ್ಲ, ಬಿರಿಯಾನಿ ಆಗಿಬಿಡುತ್ತೆ. ಸೊ ಆದ್ದರಿಂದ ಇವತ್ತು ಇವಳೇ ಕುಕ್ಕು, ನಾವೇ ಅಸಿಸ್ಟೆಂಟು. ಸೊ ನೋಡಿ ಇಲ್ಲಿ ಆಲ್ರೆಡಿ ನಾನು ಎಲ್ಲ ಚಿಕನ್ ಬಿರಿಯಾನಿಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗಾದರೆ ಈ ವಿಡಿಯೋನ ಫುಲ್ಲಾಗಿ ನೋಡಬೇಕಾ? ಹಾಗಾದರೆ ನೀವು ಒಂದು ಕೆಲಸ ಮಾಡಲೇಬೇಕು. ಏನಪ್ಪ ಅಂತ ಹೇಳಿದ್ರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಲೇಬೇಕು. ನನ್ನ ಯೂಟ್ಯೂಬ್ ಚಾನಲ್ ಹೆಸರು PK ಕನ್ನಡ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು, PK ಕನ್ನಡ ವ್ಲಾಗ್ಸ್ಗೆ ಹೋಗ್ಬಿಟ್ಟು ಭೇಟಿ ಕೊಡಿ. ಈ ವಿಡಿಯೋ ಫುಲ್ಲು ಅಲ್ಲಿ ಹಾಕಿದ್ದೀನಿ, ನೋಡ್ಕೊಬನ್ನಿ, ಚೆನ್ನಾಗಿರುತ್ತೆ.